ಇತ್ತೀಚೆಗಷ್ಟೇ ಅಪ್ಪಟ ಕನ್ನಡತಿ ಅದಿತಿ ಪ್ರಭುದೇವ ಮ್ಯಾರೇಜ್ ಆಗಿದ್ದಾರೆ. ಕಳೆದ 1 ತಿಂಗಳಿಂದ ಫ್ಯಾಮಿಲಿ ಜೊತೆ ಸಮಯ ಕಳೀತಾ ಇರುವ ನಟಿ ಅದಿತಿ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ನ್ಯೂಸ್ 18 ಕನ್ನಡದ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದ್ದಾರೆ. ಅಲ್ಲದೆ ಮದುವೆ ನಂತರದ ಜೀವನ, ಪತಿ ಯಶಸ್, ಅತ್ತೆ ಮಾವ ಅಷ್ಟೇ ಯಾಕೆ ಮದುವೆ ಆದ್ಮೇಲೆ ಬರ್ತಾ ಇರುವ ಮೊದಲ ಚಿತ್ರ ಜಮಾಲಿ ಗುಡ್ಡ ಚಿತ್ರದ ಬಗ್ಗೆಯೂ ಅದಿತಿ ಮಾತನಾಡಿದ್ದಾರೆ. ಇವತ್ತು ನಮ್ಮ ನ್ಯೂಸ್ 18 ಕನ್ನಡ ಸ್ಟುಡಿಯೋದಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಸೊ ಅವ್ರು ಯಾರು ನಮ್ಮ ಕ್ಯಾಮ್ರಾದ ತೋರಿಸ್ತೀವಿ. ಈಗ ಅವ್ರು ಯಾರು ಅಂತ ನೀವು ಅಲ್ಲಿ ನೋಡ್ತಾ ಹೋದರೆ ನೋಡ್ಬೋದು. ನವ ಮಧುಮಗಳು ಸ್ಪೆಷಲ್ ಪರ್ಸನ್ನೇ ಅನ್ಬೋದು. ಆ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಇವತ್ತು ನಮ್ಮ ನ್ಯೂಸ್ 18 ಸ್ಟುಡಿಯೋಗೆ ಬಂದಿದ್ದಾರೆ. ಅಥವಾ ಅವ್ರು ಏನಕ್ಕೆ ಬಂದಿದ್ದಾರಪ್ಪ ಅಂತಂದರೆ ಅದನ್ನು ಅವರೇ ಹೇಳ್ತಾರೆ, ನಾನು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಮೇಡಮ್, ಕಂಗ್ರ್ಯಾಚುಲೇಷನ್. ಹೊಸ ಬಾಳಿಗೆ ಹೊಸ ಹೆಜ್ಜೆ ಇಟ್ಟಿದ್ದೀರಾ, ಖುಷಿಯಾಗಿರಿ. ಸೊ ಇವತ್ತು ನಮ್ಮ ನ್ಯೂಸ್ 18 ಸ್ಟುಡಿಯೋಗೆ ಬಂದಿರುವಂಥ ಒಂದು ಸ್ಪೆಷಲ್ ನೀವೇ ಹೇಳ್ಬಿಡಿ. ಇದೇ ಡಿಸೆಂಬರ್ 30ನೇ ತಾರೀಕು ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಟೈಮ್ ಇನ್ ಜಮಾಲಿಗುಡ್ಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಅದ್ರ ಖುಷಿಗೆ ಇವತ್ತು ನಾವೆಲ್ಲರೂ ತಂಡದವರು ನ್ಯೂಸ್ 18ಗೆ ಬಂದಿದ್ದೀವಿ. ನನಗಿವತ್ತು ಅದಿತಿ ಅವ್ರನ್ನ ನೋಡಿದಾಗ ಸ್ವಲ್ಪ ಸರ್ಪ್ರೈಸ್ ಅನಿಸ್ತು. ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು. ಸಣ್ಣ ಇದ್ದೀನಿ ನಂತರನೇ ನೀವು ಇವತ್ತು ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ದೀರ ನನಗೆ. ನೀವೇ ಹೇಳಿರೋದು ಎಲ್ಲರೂ ಫುಲ್ ಕಡ್ಡಿ. ಇದು ಮೇ ಬಿ ಡ್ರೆಸ್ ಒಳಗ ಬೆಳಗ ಇದೆ. ಎಲ್ಲರೂ ಏನು ಮದುವೆ ಆದ್ಮೇಲೆಲ್ಲ ದಪ್ಪ ಆದ್ರೆ ನೀನು ಯಾಕೆ ಇಳ್ದೋಗಿದ್ಯಾ ಅಂತಾನೆ ಹೇಳಿರೋದು. ಐ ಸ್ವೇರ್ ಇದು ಡ್ರೆಸ್ ಒಳಗ ಬೆಳಗ ಇದೆ ಅಷ್ಟು. ಹಾಗಾದ್ರೆ ನೀವು ಮದುವೆ ಆದ್ಮೇಲೆ ಸಣ್ಣ ಆಗ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ನಿಜ. ಇದು ಮೇ ಬಿ ಓಡಾಟ ಜಾಸ್ತಿ ಆಗ್ತಾ ಇದೆ, ವರ್ಕ್ ಸ್ಟ್ರೆಸ್ಸು ಜೊತೆಗೆ ಕೆಲಸಗಳು. ನನ್ನ ತಮ್ಮಂದು ರೀಸೆಂಟಾಗಿ ಮದುವೆ ಆಯಿತು. ಸೊ ಎಲ್ಲ ಟ್ರಾವೆಲ್ ಆಗ್ತಿದೆ ದಿನ. ಸೊ ಜಮಾಲಿ ಗುಡ್ಡ ಶೆಡ್ಯೂಲ್ ಪ್ರಚಾರದಲ್ಲಿದ್ದೀರಾ. ಮದುವೆ ಆದಮೇಲೆ ಮೊದಲ ಸಿನಿಮಾ ಇದು. ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಖುಷಿ ಇದೆ. ಬಹುಶಃ ಈ ಪಾತ್ರ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಕನೆಕ್ಟ್ ಆಗ್ತಾರೆ. ಇದರಲ್ಲಿರೋ ತುಂಬ ನನ್ನ ಬಾಡಿ ಲ್ಯಾಂಗ್ವೇಜ್ಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಡೈಲಾಗ್ಸ್ ಅದೆಲ್ಲ ಒರಿಜಿನಲ್ ಆಗು ಸ್ವಲ್ಪ ಬಳಸ್ತೀನಿ ಯಾವಾಗಲೂ ನಾನು. ಈ ಥರದ್ದು ಒಂದು ವಿಭಿನ್ನವಾದ ಪಾತ್ರ ಮಾಡಿದಾಗ ನನಗೂ ಒಂದೆಲ್ಲೋ ಎಲ್ಲರೂ, ಎಸ್ಪೆಷಲಿ ನಮ್ಮ ಆತ್ಮೀಯರು ಏನಾದರೂ ಏನಂತ ಕಾಂಪ್ಲಿಮೆಂಟು ಅಥವಾ ಕಮೆಂಟು, ಅವ್ರದ್ದು ಅನಿಸಿಕೆ ಏನು ಹೇಳ್ತಾರೆ ಅಂತ ಕೇಳೋದಕ್ಕೆ ತುಂಬ ಖುಷಿ ಇರುತ್ತೆ. ಅಪ್ಪ ಅಮ್ಮ ಇವರು ಈಗ ನಮ್ಮ ಅತ್ತೆಗೂ ಕೂಡ ತುಂಬಾ ಸಿನಿಮಾಗಳ ಮೇಲೆ ಪ್ರೀತಿ. ಅವ್ರ ಕತೆ ಕೂಡ ಬರೀತಾರೆ. ಆ್ಯಂಡ್ ಸಿಮಿಲರ್ಲಿ ನಮ್ಮ ಮಾವ ಅವರು ಕೂಡ ತುಂಬ ಸಿನಿಮಾ ಹುಚ್ಚಿರೋ ಅಂಥವ್ರು, ಸಿನಿಮಾನ ತುಂಬ ಪ್ರೀತಿಸೋ ಅಂಥ ಫ್ಯಾಮಿಲಿ ಅದು. ಸೊ ಅವರೆಲ್ಲರೂ ಹೇಗಿರುತ್ತೆ ರಿಯಾಕ್ಷನು, ಅವ್ರು ಏನು ನನಗೆ ಅವ್ರ ಅಭಿಪ್ರಾಯ ಏನು ಹೇಳ್ಕೋತಾರೆ ಅಂತ ವೆಯ್ಟ್ ಮಾಡ್ತಿದ್ದೀನಿ, ಎಸ್ಪೆಷಲಿ ಜಮಾಲಿಗುಡ್ಡ ಸಿನಿಮಾದ ಪಾತ್ರಕ್ಕೆ. ನಮ್ಗೆ ಇನ್ನೂ ಒಂದು ಕ್ಯೂರಿಯಾಸಿಟಿ ಇದೆ. ಅದಿತಿ ಅವರು ಸಿಕ್ಕಷ್ಟು ಬ್ಯುಸಿ ಇದ್ರು, ಸಾಲು ಸಿನಿಮಾಗಳು ಈಗಲೂ ಇದೆ. ಮದುವೆ ಆದಮೇಲೆ ಅದಿತಿ ಪ್ರಭುದೇವ ಅವರು ಆ್ಯಕ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು ನಮ್ಗೊಂದು ಕ್ಯೂರಿಯಾಸಿಟಿ ಇದೆ. ಅದಕ್ಕೆ ನೀವೇ ಹೇಳಿದ್ರೆ ನಾನು ಫುಲ್ ನಿಲ್ ಆಗ್ಬಿಟ್ಟಿರ್ತೀನಿ ಅನ್ನೋ ಹಾಗಿದ್ದಿದ್ರೆ ಬಹುಶಃ ಇವತ್ತು ಇದಕ್ಕೂ ಬರ್ತಾ ಇರಲಿಲ್ಲ ನಾನು, ಏನೋ ಪ್ರಮೋಷನ್ಸ್ಗೂ. ಇಲ್ಲ, ಇನ್ನೂ ಕೆಲವು ಸಿನಿಮಾಗಳಿದೆ. ಬಟ್ ಇವಾಗ ಏನಂದರೆ ಅಫ್ಕೋರ್ಸ್ ಇಷ್ಟು ದಿನ ಅಪ್ಪ ಅಮ್ಮನ ಒಂದು ಮಾತು ಕೇಳ್ಬಿಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕೇಳ್ಬಿಟ್ಟು ನಾನು ನಿರ್ಧಾರಗಳನ್ನು ತಗೋತಿದ್ದೆ. ಇಟ್ಸ್ ನಾಟ್ ಲೈಕ್ ಅದು ಅವ್ರ ಡಾಮಿನೆನ್ಸು ಅಂತಲ್ಲ. ನನಗಿಂತ ನನ್ನಷ್ಟೇ ನನ್ನ ಜೀವನದ ಬಗ್ಗೆ ಅಥವಾ ಬದುಕಿನ ಬಗ್ಗೆ ಕಾಳಜಿ ಅವ್ರಿಗೂ ಇರುತ್ತೆ ಅನ್ನೋವಂಥ ಒಂದು ನಂಬಿಕೆ ಒಬ್ರಿಗೊಬ್ರ ಮೇಲೆ. ಅವ್ರೇನು ಮಾಡಬೇಕಾದ್ರೂ ನಮ್ಮ ಅಪ್ಪ ಅಮ್ಮ ನನ್ನನ್ನು ಕೇಳ್ತಿದ್ರು. ಸಿಮಿಲರ್ಲಿ ಈಗ ನನ್ನ ಹಸ್ಬೆಂಡು ಅದೇ ಥರ. ಈಗ ನಾನೇನೇ ಮಾಡಬೇಕಂದ್ರೆ ಅವ್ರನ್ನೊಂದು ಮಾತು ಕೇಳ್ತೀನಿ, ಅವ್ರ ಅಭಿಪ್ರಾಯ ತಗೋತೀನಿ, ಹಿಂಗೆ ಮಾಡ್ಲಾ ಏನು ಎತ್ತ ಅಂತ. ಅವರು ಹಾಗೆ. ಸೊ ಈ ಥರದ ಒಂದು ಒಳ್ಳೆ ಬಾಂಧವ್ಯ, ಅಂದರೆ ಗ್ರೋಯಿಂಗ್ ಟುಗೆದರ್ ಅಷ್ಟೇ. ನಿಮ್ಮ ಕನಸಿನಂತೆ ಒಬ್ಬ ರೈತ ಕುಟುಂಬದ ರೈತನ ರೈತನನ್ನ ಮದುವೆ ಆಗಿದ್ದೀರಾ. ಸೊ ನಿಮ್ಮ ಪತಿಗೆ ಅವ್ರಿಗೆ ಯಾವುದಾದ್ರೂ ಒಂದು ಡ್ರೀಮ್ ಇದೆಯಾ? ನಾನು ಇಲ್ಲ ಅದಿತಿ ಈ ಥರದ ಒಂದು ಪಾತ್ರದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅವ್ರಿಗೆ ಯಾವುದಾದ್ರು ಅವ್ರು ಮಾಡ್ಬೇಕು, ಅವ್ರಿಗೆ ಇಷ್ಟ ಆಗಿರುವಂಥ ಒಂದು ಡ್ರೀಮ್ ಯಾವುದಾದ್ರೂ ಇದೆಯಾ ಅಂತ? ಅವ್ರಿಗೆ ನಾನು ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣಿಸ್ಕೋಬೇಕು ಅವ್ರಿಗೆ ಯಾವಾಗಲೂ. ಮದುವೆ ಆದಮೇಲೆ ನಿಮ್ಮ ಗಂಡನಿಗೆ ಏನು ಅಡುಗೆ ಮಾಡಿಕೊಟ್ರು ಫಸ್ಟು ಅದಿತಿ? ದೇವ್ರಾಣೆ ಹಾಕಿ ಹೇಳ್ತೀನಿ, ಇವತ್ತಿನವರೆಗೂ ಅಡುಗೆ ಮಾಡೋಕ್ಕೆ ಆಗಿಲ್ಲ ನಿಜವಾಗ್ಲೂ. ಬಟ್ ಮೊನ್ನೆ ನನ್ನ ತಮ್ಮನ ಮದುವೆಗೆ ಹೋದಾಗ ಎಲ್ರಿಗೂ ನಾನೇ ಉಪ್ಪಿಟ್ಟು ಮಾಡಿದೆ, ಅದನ್ನು ತಿಂದ್ರು ಬಿಟ್ರೆ ಪ್ರಾಪರಾಗಿ ಅವ್ರಿಗೆ ಅಡುಗೆ ಮಾಡಿ ಹಾಕೋದಕ್ಕೆ ಆಗ್ತಾನೇ ಇಲ್ಲ ನನಗೆ. ಈ ಸಿನಿಮಾನು ಕೂಡ ಡಿಸೆಂಬರಲ್ಲಿ ಬರ್ತಾ ಇದೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ಖುಷಿ ಇದೆ. ಈ ಒಂದು ಡಿಫ್ರೆಂಟ್ ಕಂಟೆಂಟ್ನ ಜನ ಯಾವ ರೀತಿ ತೊಗೋಬೋದು ಅಂತ ತುಂಬಾ ಖುಷಿ ಇದೆ. ಎಸ್ಪೆಷಲಿ ಇಯರ್ ಎಂಡಿಂಗ್ ಅಲ್ವಾ ಇದು. ಸೊ ನೀವು ಹೇಳ್ದಂಗೆ ವರ್ಷದ ಅಂತ್ಯ ತುಂಬ ಖುಷಿಯಿಂದ ಸಂಭ್ರಮದಿಂದನೇ ಆದ್ರೇ ನಮಗೂ ಖುಷಿ. ಇದಿಷ್ಟು ಅಪ್ಪಡ ಕನ್ನಡತಿ ದಾವಣಗೆರೆಯ ಹುಡುಗಿ ನವ ಮಧುಮಗಳು ಅದಿತಿ ಪ್ರಭುದೇವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.